ಒಂದು ವೇಳೆ ಈಗ ರಾಮನಗರದಲ್ಲಿ ಮೊನ್ನೆ ನಡೆದಂತ ವಿದ್ಯಮಾನಗಳು ಎಸ್ಐಆರ್ ಮತಪತ್ರಗಳ ಏನ್ ದುರಂತ ಜಾತ್ರೆ ರೀತಿ ಬಿಎಲ್ಒಗಳು ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ಲಗಾಮ ಹಾಕಲು ಸಾಧ್ಯವಾಗದ ಜಿಲ್ಲಾಡಳಿತದ ವಿರುದ್ಧ ಮತ್ತು ಕಿವಿಯಿಂದ ಕೆಲಸವನ್ನು ಹೋರಾಟದ ಮೂಲಕ ಮಾಡಬೇಕಂತೇಳಿ ನಿನ್ನೆ ಸಂಬಂಧಪಟ್ಟಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಮಾಧ್ಯಮದ ಮೂಲಕ ತಮ್ಮ ಟ್ಯಾಬ್ ನಲ್ಲಿ ನೈಜ ವರದಿಯನ್ನ ಏನು ತೋರಿಸಿದ್ದಾರೆ ಅದರ ವಿರುದ್ಧವಾಗಿ ಪ್ರಾಮಾಣಿಕ ಮತದಾರರಿಗೆ ಅನ್ಯಾಯ ಆಗಬಾರದು, ಒಳನುಸುಳುಕೋರರಿಗೆ ಅವಕಾಶ ಸಿಗಬಾರದು ಅನ್ನೋ ಉದ್ದೇಶಕ್ಕೆ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹೋರಾಟದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ಆನಂದ್ ಸ್ವಾಮಿ ಅವರು ಹಾಗೂ ರಾಜ್ಯದ ಯುವ ಮೋರ್ಚಾ ಜಾತ್ಯತೀತ ಜನತಾ ದಳದ ನಾಯಕರಾದಂತಹ ನಿಖಿಲ್ ಅವರು ಹಾಗೂ ಮಂಡಲ ಅಧ್ಯಕ್ಷರಾದಂತಹ ಗೌತಮ್ ಗೌಡರು, ನಿಕಟಪೂರ್ವ ಅಭ್ಯರ್ಥಿಗಳು ಹಾಗೂ ಮಾಜಿ ಶಾಸಕರು ಹೋರಾಟಗಾರರಾದಂತಹ ಎ ಮಂಜು ಅವರು ಹಾಗೂ ಕನಕಪುರದ ಮಾಜಿ ಶಾಸಕರಾಗಿ ಸ್ಪರ್ಧೆ ಮಾಡಿದಂತ ನಾಗರಾಜ್ ಅವರು ಹಾಗೂ ಜೈಮೂರ್ತಿ ಜಿಲ್ಲಾಧ್ಯಕ್ಷರು ಹಾಗೂ ಇನ್ನೂ ಹೆಚ್ಚಿನ ಎನ್ನೇ ಭಾವಿಸಬಾರದು ಇಲ್ಲಿ ಹೋರಾಟದಲ್ಲಿ ಇರ್ತಕ್ಕಂಥ ರಾಜ್ಯ ನಾಯಕರುಗಳು ಕೂಡ ಭಾಗವಹಿಸಿದ್ರಿ. ನಮ್ಮಲ್ಲಿ ಇಲ್ಲಿಂದಲೇ ನಮಸ್ಕಾರ ಮಾಡಿ ಎನ್ನೇ ಭಾವಿಸಬೇಡಿ ಅಂತ ವಿಷಯ ತಿಳಿಸಿ ಹೋರಾಟದ ಮುಂದುವರೆದ ಭಾಗಗಳನ್ನ ಮುಂದುವರಿಸೋಣ ಅಂತ ತಿಳಿಸ್ತಾ ಇದ್ದಾರೆ. ಈಗ ಆನಂದ್ ಸ್ವಾಮಿ ಅವರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಈ ಒಂದು ಹೋರಾಟದ ಭಾಗಗಳಾಗಿ ಮಾತಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೇನೆ. ಓ ಭಾರತ್ ಮಾತಾ ಕಿ ಎನ್ಡಿಎ ಹೋರಾಟಕ್ಕೆ ಆತ್ಮೀಯರು, ರಾಜ್ಯ ಜೆಡಿಎಸ್ ನ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರೇ, ಪ್ರೀತಿಯ ನಾಯಕರು, ಈ ಭಾಗದ ಮಾಜಿ ಶಾಸಕರಾದಂತ ಮಂಜಣ್ಣವರೇ, ಜಿಲ್ಲಾಧ್ಯಕ್ಷರಾದಂತ ಜಯಮೂರ್ತಿ ಅವರೇ, ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಗೌತಮ್ ಗೌಡ್ರೆ ಹಾಗೂ ನಾಗಣ್ಣ ಅವರೇ, ಗೋಂದಳಿ ನಾಗರಾಜಣ್ಣವರೇ, ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರ ಮುಖಂಡರೇ, ಈ SIR ಅನ್ನ ಇಡೀ ರಾಷ್ಟ್ರಾದ್ಯಂತ ಜಾರಿಗೊಳಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಹಸಿರು ನಿರಾಶೆಯನ್ನ ತೋರಿಸಿದೆ. ಮಾಡಬೇಕು, SIR ನ ಸಮಗ್ರವಾಗಿ ಮಾಡಬೇಕು. SIR ಈಗಲೇ ಹೊಸದಲ್ಲ. SIR ನ ಹಲವಾರು ಬಾರಿ SIR ನಡೀತಿತ್ತು, ಆದ್ರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ SIR ನಡೀತಾ ಇದೆ ಅಂತ. SIR ಒಂದು ಪ್ರಕ್ರಿಯೆ ಅಂದ್ರೆ ಎಲ್ಲಿ ಯಾರು ಮತದಾರ ಸತ್ತೋಗಿರ್ತಾನೆ, ಮರಣ ಹೊಂದಿರ್ತಾನೆ, ಅವ್ರನ್ನ ಮತವನ್ನ ತೆಗೆಯೋಕ್ಕಾಗೋದು ಮೊದಲನೇ ಪ್ರಕ್ರಿಯೆ. ಮತದಾರನ ಮತ ಎರಡು ಕಡೆ ಇದ್ರೆ ಒಂದ್ ಕಡೆ ಉಳಿಸ್ಕೊಳ್ಬೇಕು, ಒಂದ್ ಕಡೆ ತೆಗೆದಾಕ್ಬೇಕು, ಅದು ಎರಡನೇ ಪ್ರಕ್ರಿಯೆ. ಮತದಾರ ಒಂದ್ ಕಡೆಯಿಂದ ಮದುವೆ ಆಗಿ ಬೇರೆ ಕಡೆ ಹೋಗಿರ್ತಾರೆ ಹೆಣ್ಮಕ್ಳು, ಅವರನ್ನ ಆ ಗ್ರಾಮದಲ್ಲಿ ಉಳಿಸ್ಕೊಳ್ಳೋದು ಅದು ಒಂದು ಪ್ರಕ್ರಿಯೆ. ಇಷ್ಟೆಲ್ಲಾ ಪ್ರಕ್ರಿಯೆ ನಡುವೆ ಇಲ್ಲಿ ಹೊರದೇಶದಿಂದ ಬಂದು ಅಕ್ರಮವಾಗಿ ಸುಳ್ಕೋರಾಗಿ ಬಂದು ಇಲ್ಲಿಯ ಐಡೆಂಟಿ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಇಲ್ಲಿ ಮತದಾರ ಪಟ್ಟಿ ಸೇರಿಸ್ಕೊಂಡಿದ್ದವ್ರನ್ನ ಅವರ ಏನು ಅವ್ರ ದಾಖಲಾತಿಗಳಿಂದಲೇ ತೆಗೆದಾಕ್ತಾರಲ್ಲ, ಅದು SIR ಪ್ರಕ್ರಿಯೆ. ಇಲ್ಲಿ ಏನಾಗಿದೆ ಅಂದ್ರೆ ಕಟ್ಬಿಡುತ್ತ ಆಗಿದೆ ರಾಮನಗರ ಜಿಲ್ಲೆಯಲ್ಲಿ. ಯಾಕೆ ಕಟ್ಬಿಡುತ್ತ ಆಗಿದೆ ಅಂದ್ರೆ PLO ಆದವರು, ಬ್ಲಾಕ್ ಲೆವೆಲ್ ಆಫೀಸರ್, ಯಾರು ಮತದ ಘಟ್ಟದ ಅಧಿಕಾರಿ ಆಗಿರ್ತಾರೆ, ಅವರು ಸಂಬಂಧಪಟ್ಟ ಆ ಮನೆಗೆ ಹೋಗಿ ಆ ಫಾರಂ ಅನ್ನ ವಿತರಣೆ ಮಾಡಬೇಕು. ಆ ಫಾರಂ ವಿತರಣೆ ಆದ್ಮೇಲೆ ಅವರು ಸಹಿ ಹಾಕೊಟ್ಟದನ್ನ, ಫಿಲಪ್ ಮಾಡಿಕೊಟ್ಟದನ್ನ, ಆ ಅರ್ಜಿಯನ್ನ ತುಂಬಿಕೊಟ್ಟದನ್ನ ತಗೊಂಡ್ ಬಂದು ಚುನಾವಣಾಧಿಕಾರಿ ನೀಡಬೇಕು. ಇಲ್ಲಿ ರಾಮನಗರದಲ್ಲಿ ಆಗಿಲ್ಲ. ಒಂದು ಸಮುದಾಯ ಭವನದಲ್ಲಿ 6 BLOಗಳು ಒಂದ್ ಕಡೆ ಕೂತ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಿದ್ದಾರೆ. ನೆನ್ನೆ ಬಂದ ತಕ್ಷಣ ಎಲ್ಲ ನಮ್ಮ JDS ಕಾರ್ಯಕರ್ತರು ಹಾಗೂ ನಮ್ಮ ಪಾರ್ಟಿ BJP ಕಾರ್ಯಕರ್ತರು ಅದನ್ನ ವಿಡಿಯೋ ಶೂಟ್ ಮಾಡಿ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ನಿಲ್ಸಿದ ಮೇಲೆ ಕುಮಾರಣ್ಣವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ನಿಖಿಲ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಪ್ರಕಟಣೆ ಮಾಡಿದ್ರು, ಅದನ್ನ ಶೇರ್ ಮಾಡಿದ್ರು. ಆಗ ನಾನು ಕೂಡ ಇಲ್ಲಿ ಅಧಿಕಾರಿಗಳಿಗೆ ಮಾತಾಡಿದ್ರು, ತುರ್ತಾಗಿ ನೀವು ನಿಮ್ ತಲೆ ದಂಡ ಆಗಬಾರ್ದು ಅಂದ್ರೆ ತುರ್ತಾಗಿ ನೀವು ಆ ಯಾರು BLOಗಳು ಅಕ್ರಮ ಕೆಲಸ ಮಾಡಿರೋ ತಲೆದಂಡ ಮಾಡಿ ಅಂತ ಮನವಿ ಮಾಡಿದ್ದೀನಿ. ಈಗ ನಮ್ಮ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ, ಎ ಮಂಜಣ್ಣ ಅವರು ಬರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.